ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ಇಂದಿನ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಕಾಡ್ತಕ್ಕಂತಹ ಸಮಸ್ಯೆ ಏನು ಅಂತ ಅಂದರೆ ಮಂಡಿ ನೋವು, ಕಾಲು ನೋವು, ಸೊಂಟ ನೋವು. ಇದು ಎಲ್ಲ ಹೆಣ್ಮಕ್ಳಲ್ಲೂ ಕಾಡ್ತಕ್ಕಂತಹ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇದಕ್ಕೆ ಏನಪ್ಪ ರೀಸನ್ ಅಂತಂದರೆ ಮೇಯ್ನಾಗಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಕೂಡ ಆಗಿರ್ಬೋದು. ಯಾಕೆ ಅಂದರೆ ಹೆಣ್ಮಕ್ಳು ಇತ್ತೀಚಿನ ದಿನಗಳಲ್ಲಿ ಕ್ಯಾಲ್ಶಿಯಂ ರಿಚ್ ಫುಡ್ ತಿನ್ನೋದನ್ನೇ ಬಿಟ್ಟಿದ್ದಾರೆ. ಇದರಿಂದನೂ ಕೂಡ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅಂತಹ ಹೆಚ್ಚಿನದಾಗಿ ಕ್ಯಾಲ್ಶಿಯಂ ಇರ್ತಕ್ಕಂತಹ ಫುಡ್ ಯಾವುದು ಅದನ್ನು ನಾವು ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ ಮತ್ತು ಇದರಿಂದ ನಮ್ಮ ಮಂಡಿ ನೋವು, ಸೊಂಟ ನೋವು, ಕಾಲು ನೋವು ಕೂಡ ನಾವು ಸರಿ ಮಾಡ್ಕೋಬಹುದು. ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ ಏನಕ್ಕೆ ಮುಖ್ಯ ಅಂತಂದರೆ ನಮ್ಮ ಎಲುಬುಗಳಲ್ಲಿ ಮತ್ತು ಹಲ್ಲುಗಳಲ್ಲಿ ಪ್ರಮುಖವಾಗಿ ಇರ್ತಕ್ಕಂತಹ ಅಂಶನೇ ಕ್ಯಾಲ್ಶಿಯಮ್ಮು. ನಮ್ಮ ಎಲುಬುಗಳಲ್ಲಿ 99% ಕ್ಯಾಲ್ಶಿಯಂ ಇರುತ್ತೆ ಮತ್ತು ನಮ್ಮ ಸ್ನಾಯುಗಳ ಕಾರ್ಯಕ್ಷಮತೆ ಚೆನ್ನಾಗಿ ಆಗಬೇಕು ಅಂದರೆ ನಮ್ಮ ಕ್ಯಾಲ್ಶಿಯಂ ಚೆನ್ನಾಗಿರಬೇಕು. ಮತ್ತು ನಮ್ಮ ಹೃದಯದ ಆರೋಗ್ಯಕ್ಕೂ ಮತ್ತು ನರಗಳ ಕಾರ್ಯಕ್ಕೂ ಕೂಡ ಕ್ಯಾಲ್ಶಿಯಂ ಬೇಕೇ ಬೇಕು. ಹಲ್ಲುಗಳಿಗೆ ಮುಖ್ಯವಾಗಿ ಕ್ಯಾಲ್ಶಿಯಂ ಇದ್ದರೆ ನಮ್ಮ ಹಲ್ಲುಗಳ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಇಂತಹ ಒಂದು ಕ್ಯಾಲ್ಶಿಯಮ್ಮು ಯಾವೆಲ್ಲ ಫುಡ್ಗಳಲ್ಲಿ ನಮಗೆ ಹೆಚ್ಚಿನದಾಗಿ ಸಿಗುತ್ತೆ ಅಂತಹ ಫುಡ್ಡನ್ನು ನಾವು ಸೇವಿಸೋದ್ರಿಂದ ಈ ಒಂದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿನ ನಾವು ಯಾವ ರೀತಿ ಕಡಿಮೆ ಮಾಡ್ಕೋಬಹುದು ಮತ್ತು ನಮ್ಮ ಕೈ ನೋವು, ಸೊಂಟ ನೋವು, ಕಾಲು ನೋವು ಇದನ್ನೆಲ್ಲದನ್ನು ನಾವು ಕೂಡ ಈ ಒಂದು ಫುಡ್ಡನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಕಡಿಮೆ ಆಗಿ ಈ ಎಲ್ಲ ನೋವುಗಳು ಕೂಡ ಕಡಿಮೆ ಆಗ್ತವೆ. ಅಂತಹ ಫುಡ್ಸ್ ಯಾವುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ಬನ್ನಿ ನೋಡೋಣ. ಕ್ಯಾಲ್ಶಿಯಂ ರಿಚ್ ಇರ್ತಕ್ಕಂತಹ ಟಾಪ್ 10 ಫುಡ್ ಯಾವುದು ಅಂತ ಹೇಳಿ ಇವಾಗ ನೋಡೋಣ ಬನ್ನಿ. ಮೊದಲನೇದಾಗಿ ರಾಗಿ. ರಾಗಿಯಲ್ಲಿ ಅತ್ಯಧಿಕವಾಗಿ ಕ್ಯಾಲ್ಶಿಯಂ ಅಂಶ ಇರುತ್ತೆ. ಇದನ್ನು ನಾವು ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ನಮ್ಮ ಕ್ಯಾಲ್ಶಿಯಂ ಡಿಫಿಷಿಯನ್ಸಿನ ನಾವು ಕಡಿಮೆ ಮಾಡ್ಕೋಬೋದು. ನಮ್ಮ ತಾತ ಯಾವಾಗಲೂ ಹೇಳೋರು ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಅಂದರೆ ರಾಗಿಲಿ ಅಷ್ಟು ಕ್ಯಾಲ್ಶಿಯಂ ಅಂಶ ಇರುತ್ತೆ. ಇದನ್ನು ನಾವು ದಿನನಿತ್ಯ ಬಳಸೋದ್ರಿಂದ ನಮ್ಮ ದೇಹ ಅಷ್ಟೊಂದು ಗಟ್ಟಿಯಾಗುತ್ತೆ ಅಂತೇಳಿ ಹೇಳೋರು. ಎಷ್ಟೋ ಜನಕ್ಕೆ ರಾಗಿ ಮುದ್ದೆ ತುಂಬಾ ಬೇಜಾರು ಅನಿಸುತ್ತೆ. ಅಂಥವರು ಕೂಡ ನಮ್ಮ ಮುದ್ದೆನ ಬಿಟ್ಬಿಟ್ಟು ಅಂಬ್ಲಿ ರೂಪದಲ್ಲಿ ಮತ್ತು ದೋಸೆ ರೂಪದಲ್ಲಿ ಮಾಡಿ ಕೂಡ ನಾವು ತಿನ್ಕೊಂಬರ್ಬೋದು. ಇದರಲ್ಲೂ ಕೂಡ ನಮ್ಮ ಕ್ಯಾಲ್ಶಿಯಂ ನಮ್ಮ ದೇಹಕ್ಕೆ ಸಿಗುತ್ತೆ. ಇದರಿಂದನೂ ನಮಗೆ ಅನುಕೂಲ ಆಗುತ್ತೆ. ಎರಡನೇದಾಗಿ ಎಳ್ಳು. ಎಳ್ಳನ್ನು ನಾವು ಬಳಸೋದ್ರಿಂದ ಇದರಲ್ಲೂ ಕೂಡ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ಇದು ಒಳ್ಳೆಯದು. ನಾವು ಎಳ್ಳನ್ನು ಹಿಂದೆ ತುಂಬಾ ಬಳಸ್ತಕ್ಕಂಥದ್ದು ಜಾಸ್ತಿ ಇತ್ತು. ಎಳ್ಳೊಬ್ಬಟ್ಟು ಮಾಡೋರು ಮತ್ತು ರಾಗಿ ಎಳ್ಳಿಂದ ಒಂದು ಉಂಡೆಯನ್ನು ಮಾಡೋರು ಮತ್ತು ಎಳ್ಳು ಚಟ್ನಿ ಪುಡಿ ಅಂತ ಹೇಳಿ ಮಾಡೋರು. ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಕಡಿಮೆ ಆಗಿದೆ. ಅದರಿಂದನೂ ಕೂಡ ನಮಗೆ ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಇದೆ. ಇದೆಲ್ಲದನ್ನು ಕೂಡ ಮತ್ತೆ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ನಮ್ಮ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಇದನ್ನು ಎಲ್ಲರೂ ಬಳಸಿ. ಮೂರನೇದಾಗಿ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಲ್ಲಿ ಅತ್ಯಧಿಕವಾದಂತಹ ಕ್ಯಾಲ್ಶಿಯಂ ಅಂಶ ಇದೆ. ಇದನ್ನು ನಾವು ನಮ್ಮ ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಅಂದರೆ ವಾರಕ್ಕೆ ನಿಯಮಿತವಾಗಿ 2-3 ಸಲ ಬಳಸೋದ್ರಿಂದ ನಮಗೆ ಇದರಲ್ಲಿ ಕ್ಯಾಲ್ಶಿಯಂ ತುಂಬಾ ಸಿಗುತ್ತೆ. ವಿದೇಶಗಳಲ್ಲಿ ಒಂದು ನುಗ್ಗೆ ಸೊಪ್ಪಿಗೆ ತುಂಬಾ ಬೇಡಿಕೆ ಇದೆ. ಇದರ ಒಂದು ಇಂಪಾರ್ಟೆನ್ಸ್ ನಮಗೆ ಗೊತ್ತಿಲ್ಲದಲೇ ನಮ್ಮ ಮನೆ ಹತ್ರ ಸುತ್ತಮುತ್ತನೇ ಇದ್ರೂ ಕೂಡ ಇದನ್ನು ನಾವು ಬಳಸ್ತಾ ಇಲ್ಲ. ಇನ್ನು ಮುಂದೆನಾದ್ರೂ ಇದನ್ನು ನಾವು ನಿಯಮಿತವಾಗಿ ಬಳಸಿ ನಮ್ಮ ಕ್ಯಾಲ್ಶಿಯಂ ಡಿಫಿಷಿಯನ್ಸಿನ ಕಡಿಮೆ ಮಾಡ್ಕೋಬಹುದು. ಮತ್ತು ನಾಲ್ಕನೇದಾಗಿ ಹಾಲು. ಪ್ರತಿದಿನ ಒಂದು ಗ್ಲಾಸ್ ಹಾಲು ಕುಡಿಯೋದ್ರಿಂದ ನಮಗೆ ನಮ್ಮ ದೇಹಕ್ಕೆ ಬೇಕಾದಂತಹ ಕ್ಯಾಲ್ಶಿಯಂ ನಮಗೆ ಸಿಗುತ್ತೆ. ನಂತರ ಐದನೇದಾಗಿ ಮೊಸರು. ಮೊಸರಲ್ಲಿ ಅತ್ಯಧಿಕವಾದಂತಹ ಕ್ಯಾಲ್ಶಿಯಂ ಮತ್ತು ಪ್ರೋಬಯೋಟಿಕ್ ಅಂಶ ಇರೋದರಿಂದ ನಿಯಮಿತವಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಮಧ್ಯಾಹ್ನ ಅಥವಾ ಬೆಳಗ್ಗೆ ಇದನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಂತರ ಆರನೇದಾಗಿ ಕ್ಯಾಲ್ಶಿಯಂ ಅಂದರೆ ಹಾಲಿನ ಮತ್ತೊಂದು ಉತ್ಪನ್ನ ಆಗಿರ್ತಕ್ಕಂತಹ ಪನ್ನೀರು. ಪನ್ನೀರನ್ನು ಕೂಡ ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ನಮ್ಮ ಪನ್ನೀರಲ್ಲಿ ಇರ್ತಕ್ಕಂತಹ ಕ್ಯಾಲ್ಶಿಯಂ ಅಂಶನೂ ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ. ಏಳನೇದು ಬಾದಾಮಿ. ಬಾದಾಮಿಯನ್ನು ನಾವು ಪ್ರತಿದಿನ 4-5 ಬಾದಾಮಿನ ರಾತ್ರಿಯೇ ನೆನೆ ಹಾಕಿ ಬೆಳಗ್ಗೆ ಅದನ್ನು ಸಿಪ್ಪೆಯನ್ನು ಸುಲಿದು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ ಚೆನ್ನಾಗಿ ಸಿಗುತ್ತೆ. ಮತ್ತು ಮಕ್ಕಳಿಗೆ ಇದನ್ನು ಪ್ರತಿದಿನ ಕೊಡೋದ್ರಿಂದ ಅವರ ಒಂದು ಬುದ್ಧಿ ಬೆಳವಣಿಗೆಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಮತ್ತು ಎಂಟನೇದಾಗಿ ಸೊಪ್ಪುಗಳು, ಹಸಿರು ಸೊಪ್ಪುಗಳು ಅಂದರೆ ನಮಗೆ ಸಿಗ್ತಕ್ಕಂತಹ ಒಂದು ಸಬ್ಬಾಕ್ಸಿ ಸೊಪ್ಪಾಗಿರ್ಬೋದು, ಮೆಂತ್ಯ ಸೊಪ್ಪಾಗಿರ್ಬೋದು, ಪಾಲಕ್ ಸೊಪ್ಪು, ಈ ಥರ ಅನೇಕ ಸೊಪ್ಪುಗಳು ನಮ್ಮ ಮಾರ್ಕೆಟಲ್ಲಿ ಮತ್ತು ಎಷ್ಟೋ ಜನ ಅವ್ರ ಮನೆ ಸುತ್ತಮುತ್ತನೇ ಬೆಳ್ಕೊಂಡಿರ್ತಾರೆ. ಇಂತಹ ಒಂದು ಸೊಪ್ಪುಗಳನ್ನು ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ನಮಗೆ ಕ್ಯಾಲ್ಶಿಯಂ ತುಂಬ ಹೇರಳವಾಗಿ ಸಿಗುತ್ತೆ. ನಂತರ ಒಂಬತ್ತನೇದಾಗಿ ಬಡವರ ಬಾದಾಮಿ ಅಂತಲೇ ಫೇಮಸ್ ಆಗಿರ್ತಕ್ಕಂತಹ ಕಡಲೆಕಾಯಿ. ಕಡಲೆಕಾಯನ್ನು ಕೂಡ ನಾವು ಬಳಸೋದ್ರಿಂದ ನಮ್ಮ ಕ್ಯಾಲ್ಶಿಯಂ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗಂತೇಳಿ ತುಂಬಾ ಜಾಸ್ತಿಯಾಗಿ ಕಡಲೆಕಾಯನ್ನು ತಿನ್ನಬೇಡಿ. ಇದರಲ್ಲಿ ಪಿತ್ತ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜನರಿಗೆ ಕಫ ಆಗ್ತಕ್ಕಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಿಯಮಿತವಾಗಿ ಸೇವನೆಯನ್ನು ಮಾಡಿ. ನಂತರ ಕೊನೆಯದಾಗಿ ಸೋಯಾಬೀನು ಕೂಡ ಇದರಲ್ಲಿ ಕ್ಯಾಲ್ಶಿಯಂ ರಿಚ್ ಇರೋದ್ರಿಂದ ನಮ್ಮ ಆಹಾರ ಪದ್ಧತಿಯಲ್ಲಿ ನಿಯಮಿತವಾಗಿ ಬಳಸಿದ್ರೆ ಉತ್ತಮ. ಇದರಲ್ಲೂ ಕೂಡ ನಮಗೆ ಕ್ಯಾಲ್ಶಿಯಂ ಚೆನ್ನಾಗಿ ಸಿಗುತ್ತೆ.
ಇಂತಹ ಕ್ಯಾಲ್ಸಿಯಂ ಸಮೃದ್ಧ ಆಹಾರವನ್ನು ನಾವು ನಿತ್ಯದ ಒಂದು ಸೇವನೆಯಲ್ಲಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮತ್ತು ಪ್ರಮುಖವಾಗಿ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಚೆನ್ನಾಗಿ ಅಬ್ಸರ್ಪ್ಷನ್ ಆಗಬೇಕು ಅಂತಂದರೆ ವಿಟಮಿನ್ ಡಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಡಿ ನಮ್ಮ ಸೂರ್ಯನ ಕಿರಣಗಳಲ್ಲಿ ಯಥೇಚ್ಛವಾಗಿ ನಮ್ಮ ಬಾಡಿಗೆ ಸಿಗುತ್ತೆ. ಈ ಒಂದು ಬೆಳಗಿನ ಒಂದು ಸೂರ್ಯನ ಬೆಳಕಿನಲ್ಲಿ ನಾವು 15ರಿಂದ 20 ನಿಮಿಷ ವಾಕಿಂಗ್ ಮಾಡೋದು ಮತ್ತು ವ್ಯಾಯಾಮವನ್ನು ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಂದು ವಿಟಮಿನ್ ಡಿ ಅನ್ನೋದು ಚೆನ್ನಾಗಿ ಸಿಗುತ್ತೆ. ಈ ಒಂದು ವಿಟಮಿನ್ ಡಿ ಚೆನ್ನಾಗಿ ಸಿಕ್ಕಿದ್ರೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಅನ್ನೋದು ಚೆನ್ನಾಗಿ ಆಗುತ್ತೆ. ಆದ್ದರಿಂದ ಈ ಒಂದು ಬೆಳಗಿನ ಒಂದು ಸೂರ್ಯನ ಬೆಳಕಿನಲ್ಲಿ ವ್ಯಾಯಾಮ 10ರಿಂದ 15 ನಿಮಿಷ ಮಾಡೋದನ್ನು ಯಾರು ಕೂಡ ಮರಿಬೇಡಿ. ಅತಿಯಾದ ಜಂಕ್ ಫುಡ್ ಸೇವನೆಯನ್ನು ನಾವು ಬಿಡಬೇಕು. ಮತ್ತು ಅತಿಯಾಗಿ ಕಾಫಿಯನ್ನು ಕುಡಿತಕ್ಕಂಥದ್ದು ಮತ್ತು ಜಂಕ್ ಫುಡ್ ಸೇವನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಯಥೇಚ್ಛವಾಗಿ ಉಪ್ಪನ್ನು ಬಳಸ್ತಕ್ಕಂಥದ್ದು ಇದೆಲ್ಲದನ್ನು ಕೂಡ ಕಡಿಮೆ ಮಾಡಿದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು. ಮತ್ತು ಇದೆಲ್ಲದನ್ನು ಕೂಡ ನಮ್ಮ ಒಂದು ದಿನಚರಿಯಲ್ಲಿ ಫಾಲೋ ಮಾಡೋದ್ರಿಂದ ನಮ್ಮಲ್ಲಿ ಹೆಚ್ಚಾಗಿ ಕಾಡ್ತಕ್ಕಂತಹ ಸಂಧಿವಾತ ಆಗಿರ್ಬೋದು ಮತ್ತು ಸೊಂಟ ನೋವು, ಕಾಲು ನೋವು, ಮಂಡಿ ನೋವು ಈ ಎಲ್ಲ ನೋವುಗಳಿಂದ ಕೂಡ ನಾವು ಒಂದು ವಿರಾಮವನ್ನು ಪಡ್ಕೋಬಹುದು ಅಂತಲೇ ಹೇಳ್ಬೋದು. ಮತ್ತು ಮಕ್ಕಳ ಒಂದು ಬೆಳವಣಿಗೆಗೂ ಕೂಡ ಇದು ಅನುಕೂಲ ಆಗುತ್ತೆ. ಇದೆಲ್ಲದನ್ನು ಕೂಡ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಬೆಳೆಸ್ಕೊಳ್ಳೋಣ. ಇವತ್ತಿನ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.